ಸಂಗಚದ್ವಂ ಸಂವದದ್ವಂ ಸಂಗಚದ್ವಂ ಸಂವದದ್ವಂ ಸಂವೋಮನಾಂ ಸೇ ಜಾನತಾಂ ಸಂವೋಮನಾಂ ಸೇ ಜಾನತಾಂ ದೇವಾಭಾಗಂ ಯಥಾ ಪೂರ್ವೇ ದೇವಾಭಾಗಂ ಯಥಾ ಪೂರ್ವೇ ಸಂಜಾನಾನ ಉಪಾಸತೆ ಸಂಜಾನಾನ ಉಪಾಸತೆ ಸಂಜಾನಾನ ಉಪಾಸತೆ. ದೂರದರ್ಶನ ಚಂದನ ವಾಹಿನಿಯ ಸಂಪೂರ್ಣ ಸ್ವಾಸ್ಥ್ಯಕ್ಕಾಗಿ ಯೋಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಲ್ಮೆಯ ವೀಕ್ಷಕರೇ, ಇಂದಿನ ಈ ವಿಶೇಷ ಸಂಚಿಕೆಯಲ್ಲಿ ಮಂಡಿ ನೋವಿಗೆ ಯೋಗ ಚಿಕಿತ್ಸೆ ಎನ್ನುವ ಬಗ್ಗೆ ನೋಡೋಣ. ಈಗ ಮಂಡಿ ನೋವಿನ ಚಿಕಿತ್ಸೆಯ ವಿಧಾನದಲ್ಲಿ ಮಂಡಿಯ ಟ್ರ್ಯಾಕ್ಷನ್ನಲ್ಲಿ ಹಲವು ವಿಧಾನಗಳನ್ನು ನಾವೀಗ ನೋಡಿದ್ದೀವಿ. ಇಲ್ಲಿ ಎರಡೂ ಮಂಡಿಯನ್ನು ಹಗ್ಗದ ಮೂಲಕ ಹೇಗೆ ಟ್ರ್ಯಾಕ್ಷನ್ ಮಾಡಲ್ಪಡುತ್ತೆ ಅನ್ನೋದನ್ನು ಕುಳಿತು ಮಾಡುವ ಟ್ರ್ಯಾಕ್ಷನನ್ನು ಈಗ ನೋಡೋಣ. ನೋಡಿ, ಈಗ ಅಕ್ಕಪಕ್ಕದಲ್ಲಿ ಇಬ್ಬರು ಕೂತಿದ್ದಾರೆ ಮತ್ತು ಎರಡು ಹಗ್ಗವನ್ನು ಜೋಡಿಸ್ಕೊಂಡಿದ್ದಾರೆ. ಈಗ ನಿಧಾನವಾಗಿ ಆ ಕಡೆ ತಿರ್ಕೊಳ್ಳಿ, ಅವ್ರ ಕಡೆಗೆ ಹಗ್ಗವನ್ನು ಕಾಲಿನ ಒಳಗಾಕಿ ಪಾದದ ಒಳಗಿಂದ ಮಂಡಿಯ ಹಿಂಭಾಗದಲ್ಲಿ ಜೋಡಿಸ್ಕೊಳ್ಳಿ. ಎಸ್, ಎರಡೂ ಕೈಯಿಂದ ಆ ಹಗ್ಗವನ್ನು ಹಿಡ್ಕೊಂಡು ನಿಮ್ಮ ಎಡಗಾಲಿನ ಹಿಂಬದಿಯ ಕಾಲನ್ನು ಬ್ಲಿಸ್ಟರಿಗೆ ಕೊಡಿ, ಮುಂಭಾಗದ ಕಾಲನ್ನು ಅವರ ಕಾಲಿನ ಪಾದದ ಹತ್ರ ಕೊಡಿ. ಆರಾಮದಲ್ಲಿ ಕೂತ್ಕೊಳ್ಳಿ. ಈಗ ನೀವು ನಿಧಾನವಾದ ಉಸಿರಾಟವನ್ನು ಮಾಡ್ತಾ ಇರಿ. ಇಬ್ಬರು ಕೂಡ ಸಮಾಧಾನವಾಗಿ ಉಸಿರು ತಗೊಳ್ತಾ ಹಾಗೇ ಆ ಹಗ್ಗವನ್ನು ಎಳಿತಾ ಬನ್ನಿ. ಬಲಕ್ಕೆ ಮತ್ತು ಎಡಕ್ಕೆ ಹಗ್ಗವನ್ನು ಎಳಿತಾ ಬನ್ನಿ. ಹಾಗೆ ಹಿಂದಕ್ಕೆ ಹೋಗ್ತಾ ಮಲಗಲಿಕ್ಕೆ ಪ್ರಯತ್ನ ಮಾಡಿ. ನೀವು ಹಿಂದಕ್ಕೆ ಹೋದಷ್ಟು ಆ ಮಂಡಿಯ ಎಲ್ಲ ಎಳೆತ ಜಾಸ್ತಿ ಆಗ್ತಾ ಹೋಗುತ್ತೆ. ನೋಡಿ, ಎಷ್ಟು ಸರಳವಾದ ವಿಧಾನ. ಒಂದು ಬುಲಿಸ್ಟರ್ ಮೇಲೆ ಕೂತಿದ್ದಾರೆ, ಆರಾಮಾಗಿ ಆ ಕಾಲನ್ನು ಎರಡೂ ಕಡೆಯಿಂದ ಜಗ್ಗಲ್ಪಡುತ್ತೆ. ಈ ರೀತಿಯಾಗಿ ನಾವು ಮಂಡಿಯ ಹಿಂಭಾಗದಿಂದ ಆ ಒಂದು ಹಗ್ಗವನ್ನು ಹಾಕಿ ಎಳೆದಾಗ ಮಂಡಿಯ ಸ್ಪೇಸ್ ತುಂಬ ಚೆನ್ನಾಗಿ ಕ್ರಿಯೇಟ್ ಆಗುತ್ತೆ, ಅಲ್ಲಿ ಓಪನ್ ಅಪ್ ಆಗುತ್ತೆ ಮತ್ತು ಒಂದು ಫ್ಲೂಯಿಡ್ ಇಂಪ್ರೂವ್ ಆಗಲಿಕ್ಕೆ ಒಂದು ದಾರಿಯನ್ನು ಮಾಡಿಕೊಡ್ತದೆ. ಇದು ಲೂಬ್ರಿಕೇಷನ್ ತುಂಬ ಚೆನ್ನಾಗಾಗತ್ತೆ. ತನ್ಮೂಲಕ ಅಲ್ಲಿ ಸೈನೋವಿಯಲ್ ಫ್ಲೂಯಿಡ್ ಇಂಪ್ರೂವ್ ಆಗಲಿಕ್ಕೆ ಮತ್ತು ಮಂಡಿಯ ಎಳೆತ ಸೆಳೆತ ಬಾಧೆಗಳು ಕಡಿಮೆ ಆಗಲಿಕ್ಕೆ ಈ ಟ್ರ್ಯಾಕ್ಷನ್ ತುಂಬ ಸಹಕಾರವನ್ನು ಕೊಡುತ್ತೆ. ಹಾಗೆ ನಿಧಾನವಾಗಿ ಮೇಲಕ್ಕೆ ಬನ್ನಿ. ಇದನ್ನು ಪುನಃ ಒಂದು 4-5 ಸರಿ ಮಾಡಿದಾಗ ಮಂಡಿ ತುಂಬ ಆರಾಮ ಅನಿಸುತ್ತೆ. ಟ್ರ್ಯಾಕ್ಷನ್ನಿನ ನಂತರ ಅವರ ಮಂಡಿಯ ಅನುಭವ ಬೇರೆ ಇರುತ್ತೆ. ನಿಧಾನವಾಗಿ ಹಾಗೆ ಕೈಗಳನ್ನು ಮುಂದಕ್ಕೆ ತಗೊಳ್ಳಿ, ಮಂಡಿಯ ಪಕ್ಕದಲ್ಲಿ ತಗೊಳ್ಳಿ. 4 ಹಗ್ಗವನ್ನು 4 ಎಳೆ ಹಗ್ಗವನ್ನು ಜೊತೆಗೆ ಸೇರಿಸ್ಕೊಳ್ಳಿ ಎರಡೂ ಕೈಯಿಂದ. ಈಗ ನಿಧಾನವಾಗಿ ಮತ್ತೊಮ್ಮೆ ಜಗ್ಲಿಕ್ಕೆ ಪ್ರಯತ್ನ ಮಾಡಿ. ಎಸ್, ನಿಧಾನವಾಗಿ ಎರಡೂ ಕಡೆಯಿಂದ ನಿಧಾನವಾಗಿ ಜಗ್ಲಿಕ್ಕೆ ಪ್ರಯತ್ನ ಮಾಡಿ. ಕೆಲವೊಮ್ಮೆ ಈ ರೀತಿ ಜಗ್ಗುವಾಗ ತುಂಬ ಸಿವಿಯಾರಿಟಿ ಪೇಯ್ನ್ ಇದ್ದರೆ ಅವರಿಗೆ ಹೆಚ್ಚು ಜಗ್ಗಿಸ್ಕೊಳ್ಳಿಕ್ಕೆ ಕಷ್ಟ ಆಗತ್ತೆ. ಆವಾಗ ಅವ್ರಿಗೆ ಎಷ್ಟು ಬೇಕೋ ಅಷ್ಟನ್ನು ಜಗ್ಗುತ್ತಾ ನಿಧಾನವಾಗಿ ದಿನಕ್ರಮೇಣ ಜಾಸ್ತಿ ಮಾಡ್ತಾ ಹೋಗುವಂಥದ್ದು. ಎಸ್, ನಿಧಾನವಾಗಿ ವಾಪಸ್ ಬನ್ನಿ. ಇನ್ನು ಇಲ್ಲಿಯೇ 3ನೇ ಹಂತ ನೋಡೋಣ. ಈ ಹಗ್ಗವನ್ನು ಜಾರಿಸ್ತಾ ಬರೋದು, ರೋಲ್ ಮಾಡೋದು ನಿಧಾನವಾಗಿ ಮಂಡಿಯ ಹಿಂಬದಿಯಿಂದ. ನೋಡಿ, ಹಾಗೆ ರೋಲ್ ಮಾಡ್ತಾ ಬರೋದು. ಆ ಗಂಟು ಸಿಗುವವರೆಗೆ ಮಂಡಿ ಹತ್ರ ಹಾಗೆ ರೋಲ್ ಮಾಡಿ ಮತ್ತೆ ಅದನ್ನು ವಿರುದ್ಧ ದಿಕ್ಕಿನಲ್ಲಿ ಕ್ಲಾಕ್ ವೈಸಲ್ಲಿ ಆ್ಯಂಟಿ ಕ್ಲಾಕ್ ವೈಸಲ್ಲಿ ರೋಲ್ ಮಾಡ್ತಾ ಬರೋದು. ಎಸ್, ನಿಧಾನವಾಗಿ ರೋಲ್ ಮಾಡ್ತಾ ಬನ್ನಿ. ಈ ರೀತಿಯಾಗಿ ರೋಲ್ ಮಾಡ್ತಾ ಹೋದಾಗ ನಮ್ಮ ಮಂಡಿಯ ಹಿಂಬದಿ ಇರುವ ಎಲ್ಲ ಮಾಂಸಖಂಡಗಳು ಮತ್ತು ನರಕೇಂದ್ರಗಳು ಮತ್ತು ಮುಖ್ಯವಾಗಿ ನಮ್ಮ ಮಂಡಿಯ ಬದಿಯಲ್ಲಿರೋ ಮಿನಿಸ್ಕಸ್ ನರ್ವ್ ಇದು ತುಂಬ ಸ್ಟ್ರೆಂಥನ್ ಆಗುತ್ತೆ. ಅದಕ್ಕೆ ಒಂದು ಪುಷ್ಟಿ ಸಿಕ್ಕುತ್ತೆ, ಶಕ್ತಿ ಸಿಕ್ಕುತ್ತೆ. ಆಗ ನಮಗೆ ಆ ಮಂಡಿಯ ಸುತ್ತಲಿರುವ ಎಲ್ಲ ಬಾಧೆಗಳು, ನೋವಿನ ಅನುಭವಗಳು ಕಡಿಮೆ ಆಗುತ್ತೆ. ಎಸ್, ನಿಧಾನವಾಗಿ ಆ ರೀತಿ ಜಗ್ತಾ ಬನ್ನಿ. ಈಗ ಮತ್ತೊಮ್ಮೆ ಎರಡೂ ಹಗ್ಗವನ್ನು ಜೊತೆಗೆ ಹಿಡ್ಕೊಳ್ಳಿ. ಎಸ್, ಮೊದಲಿನಂತೆ ನಿಧಾನವಾಗಿ ಹಾಗೇ ಎಳಿತಾ ಹೋಗಿ. ನೀವು ಮಲಗ್ತಾ ಹೋಗಿ. ನೀವು ಹಿಂದಕ್ಕೆ ಮಲಗ್ತಾ ಹೋದಾಗೆಲ್ಲ ಅದರ ಎಳೆತ ಜಾಸ್ತಿ ಆಗ್ತಾ ಹೋಗುತ್ತೆ, ಆರಾಮ್ ಅನಿಸುತ್ತೆ.
ನೋಡಿ, ಅವರನ್ನು ನಾವು ಸ್ವಲ್ಪ ಎತ್ತರದ ಜಾಗದಲ್ಲಿ ಕೂರಿಸಿದ್ದೀವಿ. ಆ ರೀತಿ ಎತ್ತರದ ಜಾಗದಲ್ಲಿ ಕೂರಿಸಿದಾಗ ಮಾತ್ರ ಅವರಿಗೆ ಆರಾಮ ಅನಿಸ್ತದೆ. ಅದೇ ಪೂರ್ತಿ ನೆಲದಲ್ಲಿ ಕೂತು ಇದನ್ನು ಹಗ್ಗವನ್ನು ಜಗ್ಗಿದ್ರೆ ತುಂಬ ಡೇಂಜರ್ ಇರ್ತದೆ, ಅವರಿಗೆ ನೋವಿನ ಅನುಭವ ಜಾಸ್ತಿ ಆಗತ್ತೆ. ಹಾಗೆ ಕೆಲವೊಂದು ಟೆಕ್ನಿಕ್ಕನ್ನು ಉಪಯೋಗಿಸಿ ನಾವು ಚಿಕಿತ್ಸೆಯ ತಜ್ಞರು ಮಾಡಬೇಕಾಗ್ತದೆ. ಇದೆಲ್ಲವೂ ಮೆಡಿಕಲಿ ಪ್ರೂವನ್ ಟ್ರೀಟ್ಮೆಂಟ್. ಎಸ್, ನಿಧಾನವಾಗಿ ಹಾಗೆ ವಾಪಸ್ ಬನ್ನಿ. ಈ ರೀತಿಯಾಗಿ ಕುಳಿತು ನಾವು ಅವರಿಗೆ ಮಂಡಿಗೆ ಟ್ರ್ಯಾಕ್ಷನನ್ನು ಕೊಡುವಂತಹ ವಿಧಾನ. ಇದಕ್ಕೆ ಮೊದಲು ನಾವು ಕುಳಿತುಕೊಂಡು ಎರಡೂ ಕಾಲಿನ ಮಂಡಿಯನ್ನು ಜಗ್ಗಿ ಅಲ್ಲಿ ಒಂದು ಟ್ರ್ಯಾಕ್ಷನನ್ನು ಹಾಕಿದ್ವಿ. ಈಗ ಅದೇ ಟ್ರ್ಯಾಕ್ಷನನ್ನು ಸಪ್ರೇಟಾಗಿ ಒಂದೊಂದೇ ಕಾಲಿಗೆ ನಿಂತು ಮಾಡುವ ವಿಧಾನ ಹೇಗೆ ಅಂತ ನೋಡಿ. ಇದು ಕೂಡ ತುಂಬ ಉಪಯೋಗವನ್ನು ಕೊಡ್ತದೆ ಮಂಡಿಯ ಭಾಗಕ್ಕೆ. ಬಲ ಮಂಡಿಯನ್ನು ಮಡಚ್ಕೊಳ್ಳಿ. ಹೀಗೆ ರೋಪನ್ನು ಸುತ್ತಿಸಿ ಮಂಡಿಯ ಕೆಳಗೆ ಹಾಕಿ ನಮ್ಮ ಕಾಲಿನ ಪಾದವನ್ನು ಆ ಒಂದು ರೋಪಿಗೆ ಇಟ್ಟು ಹೀಗೆ ನೆಲಕ್ಕೆ ಜಗ್ಗುತ್ತಾ ಅದನ್ನು ಎಳೆಯಲ್ಪಡುವುದು. ನೋಡಿ, ಇದು ಒಬ್ಬರೇ ಮಾಡುವಂಥ ವಿಧಾನ. ಮಂಡಿಗೆ ಎಷ್ಟು ಅಭ್ಯಾಸ ಆಗತ್ತೆ ನೋಡಿ. ತುಂಬ ಚೆನ್ನಾಗಿ ಮಂಡಿಯನ್ನು ಎಳೆಯಲ್ಪಡುತ್ತೆ. ಅಲ್ಲಿರುವ ಒತ್ತಡ ಕಡಿಮೆ ಆಗುತ್ತೆ, ಆರಾಮ್ ಅನಿಸುತ್ತೆ. ಎಸ್, ಅದೇ ಇನ್ನೊಂದು ಕಾಲಿನಲ್ಲಿ ನೋಡೋಣ. ಹಾಗೆ ನಮ್ಮ ಎಡಗಾಲಿಗೆ ಹೀಗೆ ಮಂಡಿಯ ಹಿಂದೆ ಆ ರೋಪನ್ನು ಹಾಕಿ, ಅವರದ್ದು ಎಡಗಾಲಿದ್ದರೆ ನಮ್ಮದು ಬಲಗಾಲಿರ್ತದೆ, ಆಗ ನಮಗೆ ಬ್ಯಾಲೆನ್ಸ್ ಇರುತ್ತೆ. ಹಾಗೆ ನಾವು ಅದನ್ನು ಎಳೆಯುತ್ತೀವಿ. ಹೀಗೆ ಎಸ್, ಎಷ್ಟು ಎಳೆತವನ್ನು ಕೊಡ್ತೇವೆ ಅಷ್ಟು ಹಗುರತೆ ಉಂಟಾಗುತ್ತೆ ಕಾಲಿನಲ್ಲಿ. ಎಸ್, ಈಗ ಅವರು ನಡಿಲಿಕ್ಕೆ ಪ್ರಾರಂಭ ನಡೀರಿ. ಈಗ ನಡೆದಾಗ ಏನಾಗುತ್ತೆ, ಈ ಕಾಲಿನ ಭಾಗ ಎಲ್ಲ ಆರಾಮ್ ಅನಿಸುತ್ತೆ, ಅಷ್ಟು ಹಗುರತೆ ಉಂಟಾಗುತ್ತೆ ಕಾಲಿನಲ್ಲಿ. ಇದು ನಿಂತು ಮಾಡುವ ಸಿಂಪಲ್ ಟ್ರ್ಯಾಕ್ಷನ್. ಈಗ ಕೊನೆಯದಾಗಿ ಮಂಡಿ ನೋವಿನ ಚಿಕಿತ್ಸೆಯಲ್ಲಿ ನಾವು ಚರ್ನಿಂಗನ್ನು ಮಾಡ್ತೇವೆ. ಅದು ಹೇಗಂತ ನೋಡೋಣ. ಈಗ ನಿಧಾನವಾಗಿ ನಿಮ್ಮ ಎಡಗಾಲನ್ನು ಕುರ್ಚಿಯ ಮೇಲಿಡಿ. ನೋಡಿ, ಈ ರೀತಿ ಕೂರಿಸಿಕೊಂಡು ನಾವು ಒಂದು ರೋಪನ್ನು ಮಂಡಿಯ ಮೇಲ್ಭಾಗ ಸುತ್ತಿಸಬೇಕು. ಎಸ್, ಈ ರೀತಿ ಇಟ್ಕೊಂಡು ಈಗ ಮನೆಯಲ್ಲಿ ನಾವು ಮಜ್ಜಿಗೆಯನ್ನು ಹೇಗೆ ಕಡಿತೇವೆ ಆ ರೀತಿ ಇಲ್ಲಿ ಮಜ್ಜಿಗೆಯನ್ನು ಕಡಿಬೇಕು ಕಾಲಿಗೆ. ಈ ರೀತಿ ನಾವು ಹಗ್ಗದಿಂದ ಚೆನ್ನಾಗಿ ರೋಲ್ ಮಾಡಿದಾಗ, ಅದನ್ನು ಕಡಿದಾಗ ಏನಾಗತ್ತೆ, ಈ ಮಂಡಿಯ ಮೇಲ್ಭಾಗದಲ್ಲಿರುವ ಎಲ್ಲ ಮಾಂಸಖಂಡಗಳು ಮತ್ತು ನರಕೇಂದ್ರಗಳು ಸ್ಟ್ರೆಂಥನ್ ಆಗ್ತವೆ, ಅಂದರೆ ಶಕ್ತಿಯುತವಾಗ್ತವೆ. ಮತ್ತು ಅಲ್ಲಿರುವ ಎಲ್ಲ ಪೆಡಿಸುತನ ಹಾರ್ಡ್ನೆಸ್ ಅದೆಲ್ಲ ಕಡಿಮೆ ಆಗುತ್ತೆ, ಫ್ಲೆಕ್ಸಿಬಿಲಿಟಿ ಬರುತ್ತೆ. ಮತ್ತು ಮುಖ್ಯವಾಗಿ ನಮ್ಮ ಈ ಮಂಡಿಯ ಭಾಗದಲ್ಲಿರುವ ಫ್ಲೂಯಿಡನ್ನು ಇಂಪ್ರೂವ್ ಮಾಡಲಿಕ್ಕೆ ಈ ಮಾಂಸಖಂಡಗಳು ಮತ್ತು ನರಕೇಂದ್ರಗಳು ರಕ್ತ ಪ್ರವಾಹದ ಮೂಲಕ ಸಹಾಯವನ್ನು ಮಾಡುತ್ತೆ. ಈ ರೀತಿಯಾಗಿ ನಾವು ಇನ್ನೂ ಸ್ವಲ್ಪ ಜೋರಾಗಿ ಮಾಡಿ. ಮಜ್ಜಿಗೆಯನ್ನು ಹೇಗೆ ಕಡಿತೀವಿ, ನಿಧಾನ ಕಡಿತೀವಾ, ಜೋರಾಗಿ ಕಡಿತೀವಲ್ವಾ, ಹಾಗೆ ಇಲ್ಲೂ ಕೂಡ ಜೋರಾಗಿ ಕಡಿಬೇಕು. ಎಸ್, ಈಗ ನಿಧಾನವಾಗಿ ಅದನ್ನು ಹಾಗೆ ಮಂಡಿಯ ಕೆಳಗೆ ತಗೊಳ್ಳೋಣ, ಮೀನಖಂಡದ ಭಾಗಕ್ಕೆ. ಇಲ್ಲಿಯೂ ಕೂಡ ಎಸ್ ನೋಡಿ, ಹೀಗೆ ಫಾಸ್ಟಾಗಿ ಕಡಿಬೇಕು. ಮಾಡಿ ನೋಡೋಣ. ವೆರಿ ಗುಡ್. ಕಲೆ ಅಲ್ಲ ನೋಡಿ. ಈ ರೀತಿಯ ಚಿಕಿತ್ಸೆಗಳನ್ನು ನಾವು ಅತ್ಯಂತ ಉತ್ತಮವಾದ ಯೋಗ ತಜ್ಞರ ಹತ್ರ ಕಲಿತು ನಾವು ಪ್ರಾಯೋಗಿಕವಾಗಿ ಅದನ್ನು ಅಭ್ಯಾಸ ಮಾಡಿ ನಂತರ ಈ ರೀತಿಯ ಪ್ರಯೋಗಗಳನ್ನು ಮಾಡಬೇಕು. ಆಗ ನಮಗೆ ಅದರ ಆಳವಾದ ಅನುಭವ ಸಿಗ್ತದೆ. ಮತ್ತು ಮುಖ್ಯವಾಗಿ ಚಿಕಿತ್ಸಕನಿಗೆ ನಮ್ಮ ಶರೀರದ ಅಂಗಾಂಗ ರಚನೆಯ ಬಗ್ಗೆ ಒಂದು ಆಳವಾದ ಜ್ಞಾನ ಇರಬೇಕು. ಆಗ ಈ ಚಿಕಿತ್ಸೆಯನ್ನು ತುಂಬ ಸುಲಭವಾಗಿ ಸರಳವಾಗಿ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ತದೆ. ನಾನು ಆಗ ಹೇಳಿದೆ, ನೀವು ನೆಲದ ಮೇಲೆ ಕುರ್ಚಿ ಮೇಲೆ ಕೂತಾಗ ಕಾಲನ್ನು ಕೆಳಗೆ ಬಿಟ್ಟು ಕೂತ್ರೆ ನೋವಿನ ಅನುಭವ ಜಾಸ್ತಿ ಆಗತ್ತೆ. ಹಾಗಾಗಿ ಹೇಗೆ ಕೂತ್ಕೊಳ್ಬೇಕು ಅಂತ ಹೇಳಿದೆ. ಅದು ನೋಡಿ, ಇವಾಗ ಈ ರೀತಿ ಸ್ಟೂಲ್ ಮೇಲೆ ಕೂತ್ಕೊಂಡು ಆರಾಮಾಗಿ ಕೂತ್ಕೋಬೋದು. ಆಮೇಲೆ ಮುಖ್ಯವಾಗಿ ಈ ಮಂಡಿ ನೋವನ್ನು ಅನುಭವಿಸುತ್ತಿರುವ ಬಾಂಧವರು ಏನು ಮಾಡಬೇಕು ಅಂತ ಹೇಳಿದರೆ, ಪ್ರತಿನಿತ್ಯ ಒಂದು ತುಂಬ ಸಿಂಪಲ್ ರೆಮಿಡಿ, ಹೋಮ್ ರೆಮಿಡಿ, ಮನೆ ಮದ್ದು. ಬೆಳಗ್ಗೆ ಎದ್ದ ಕೂಡಲೇ ಹಾಳು ಬಾಯಿಗೆ, ಹಾಳು ಹೊಟ್ಟೆಗೆ ಏನೂ ತಗೊಳ್ಳದೇನೆ ಕೇವಲ ಒಂದು 100 ml ಉಗುರು ಬೆಚ್ಚನೆಯ ನೀರು, ಲ್ಯೂಕ್ ವಾರ್ಮ್ ವಾಟರ್ ಅಂತ ಕರಿತೀವಲ್ವಾ, ಉಗುರು ಬೆಚ್ಚನೆಯ ನೀರನ್ನು ಕುಡಿಬೇಕು. ಅದಕ್ಕೆ ಏನೂ ಹಾಕ್ಕೊಳ್ಳುವ ಅವಶ್ಯಕತೆ ಇಲ್ಲ. ಕೇವಲ ಖಾಲಿ ಶುದ್ಧವಾದ ಉಗುರು ಬೆಚ್ಚನೆಯ ನೀರನ್ನು ಕುಡಿಬೇಕು.
ಆಮೇಲೆ ನಿಮ್ಮ ಎಲ್ಲ ಕೆಲಸಗಳನ್ನು ಮಾಡ್ಕೊಳ್ಳಿ. ಅದೇ ರೀತಿ ರಾತ್ರಿ ಎಲ್ಲ ಕೆಲಸವನ್ನು ಮುಗಿದು ಊಟ ಆದಮೇಲೆ ನೀವು ಹಾಸಿಗೆಗೆ ಹೋಗುವಾಗ, ಮಲಗಲಿಕ್ಕೆ ಹೋಗುವಾಗ ಮತ್ತೆ ಪುನಃ ಒಂದು ಲೋಟ 100ರಿಂದ 200 ml ಅಷ್ಟು ಕುಡಿಬೋದು. 100 ml ಕನಿಷ್ಠ ನೀವು ಕುಡಿಬೇಕಾಗ್ತದೆ. 100 ml ನಷ್ಟು ಉಗುರು ಬೆಚ್ಚನೆಯ ನೀರನ್ನು ಕುಡಿದು ನಿಮ್ಮ ಎಲ್ಲ ಶೌಚಾಲಯದ ಕ್ರಿಯೆಗಳನ್ನು ಮುಗಿಸ್ಕೊಂಡು ಆರಾಮದಲ್ಲಿ ಮಲ್ಕೊಳ್ಳಿ. ಮಂಡಿಯ ನೋವು ಕಡಿಮೆ ಆಗ್ತಾ ಬರುತ್ತೆ, ಆ ಸಿವಿಯಾರಿಟಿ ಏನಿರುತ್ತೆ ಅದು ಕಡಿಮೆ ಆಗ್ತಾ ಬರುತ್ತೆ, ಮತ್ತು ಮಾತ್ರೆಗಳನ್ನು ತಗೊಳ್ಳೋದು ಕಡಿಮೆ ಆಗ್ತಾ ಬರುತ್ತೆ. ಇದು ಮನೆಮದ್ದು, ಇದನ್ನು ನೀವು ಸುಲಭವಾಗಿ ಮಾಡ್ಬೋದು. ಈ ರೀತಿಯ ಅನೇಕ ಕ್ರಮಗಳು ನಮ್ಮ ಸನಾತನ ಪದ್ಧತಿಯಲ್ಲಿದೆ. ಅವನ್ನೆಲ್ಲ ನೀವು ಅಳವಡಿಸ್ಕೊಳ್ತಾ ಹೋದರೆ ಮಂಡಿಯನ್ನು ತುಂಬ ಆರೋಗ್ಯಕರವಾಗಿಟ್ಕೊಳ್ಬೋದು. ಆದರೆ ಒಂದು ನೆನಪಿರಲಿ, ಮಂಡಿ ನೋವಿದ್ದವರು ಸುಮ್ಮನೆ ಕೂತ್ರೆ ಇನ್ನಷ್ಟು ಜಾಸ್ತಿ ಆಗತ್ತೆ. ಮಂಡಿಗೆ ನೀವು ಎಷ್ಟು ಕೆಲಸ ಕೊಡ್ತೀರೋ ಅಷ್ಟು ಬೇಗ ನಿಮಗೆ ಆರಾಮಾಗ್ತಾ ಹೋಗುತ್ತೆ. ಕೆಲವರು ಹೇಳ್ತಾರೆ ಮಂಡಿ ನೋವು ಬಂದ್ಬಿಟ್ರೆ ಹಾಗೆ ಕೂತ್ಕೊಳ್ಳೋದು, ಏನೂ ಕೆಲಸ ಮಾಡಲಿಕ್ಕಿಲ್ಲ, ವಾಕಿಂಗ್ ಮಾಡಲಿಕ್ಕಿಲ್ಲ, ನಿಂತ್ಕೊಳ್ಳಿಕ್ಕಿಲ್ಲ, ಕೂತ್ಕೊಳ್ಳಿಕ್ಕಿಲ್ಲ, ಮಲಗದಲ್ಲೇ ಇರಬೇಕು, ಕೂತ್ಕೊಂಡಲ್ಲೇ ಇರಬೇಕು. ಈ ಸೆಡೆಂಟರಿ ಲೈಫನ್ನು ನೀವೇನಾದರೂ ಅನುಸರಿಸಿದರೆ ನಿಮ್ಮ ಮಂಡಿ ಇನ್ನಷ್ಟು ನೋವಿನ ಅನುಭವ ಜಾಸ್ತಿ ಆಗ್ತಾ ಹೋಗುತ್ತೆ, ಕಾಯಿಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಇಂತಹ ಯೋಗ ಚಿಕಿತ್ಸೆಯಂತಹ ಕ್ರಿಯೆಗಳನ್ನು ನೀವು ಮಾಡ್ತಾ ಹೋದರೆ ನಿಮ್ಮ ಮಂಡಿ ಆರೋಗ್ಯವನ್ನು ಹೊಂದ್ಕೊಳ್ಳುತ್ತೆ. ಇದು ಚರ್ನಿಂಗಲ್ಲಿ ನಾವೀಗ ನೋಡ್ತಾ ಇದ್ದೀವಿ. ತೊಡೆಯ ಭಾಗ ಮತ್ತು ಮೀನಖಂಡಗಳ ಭಾಗವನ್ನು ಮಜ್ಜಿಗೆ ಕಡದಂತೆ ಕಡಿಯುವುದು. ಇದನ್ನು ಮಾಡಿದಾಗ ಮಸಾಜ್ ಆಗುತ್ತೆ, ಒಳ್ಳೆಯ ಮಸಾಜ್ ಆಗುತ್ತೆ, ಕಾಲಿನ ಭಾಗಕ್ಕೆ ಆರಾಮ್ ಅನಿಸುತ್ತೆ, ನಡೆಯಲು ಕೂಡ ಶರೀರ ಹಗೂರಾಗತ್ತೆ, ಕಾಲು ಒತ್ತಡವನ್ನು ಕಳ್ಕೊಳ್ಳುತ್ತೆ. ಈ ರೀತಿಯ ಒಂದು ಅನುಭವವನ್ನು ನಾವು ಮಾಡಿದಾಗಷ್ಟೇ ಗೊತ್ತಾಗತ್ತೆ. ಇದು ಮಜ್ಜಿಗೆ ಚರ್ನಿಂಗ್ ಮಾಡುವ ಒಂದು ವಿಧಾನ. ನೋಡಿದ್ರಲ್ಲ ವೀಕ್ಷಕರೇ, ಈ ಸಂಚಿಕೆಯಲ್ಲಿ ಮಂಡಿ ನೋವಿನ ಯೋಗ ಚಿಕಿತ್ಸೆಗಳ ಬಗ್ಗೆ ತಿಳಿದುಕೊಂಡಿದ್ದೀರಿ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಮಾಹಿತಿಯೊಂದಿಗೆ ಯೋಗ ಚಿಕಿತ್ಸೆಯ ಪ್ರಕಾರಗಳನ್ನು ತಿಳಿಯೋಣ. ಶುಭವಾಗಲಿ. ನಮಸ್ಕಾರ.